ಟ್ಯಾಕ್ಸ್ ಸೇವ್ ಮಾಡೋದ್ರ ಜೊತೆಗೆ ನಿಮ್ಮ ಮನಿ ಗ್ರೋ ಮಾಡ್ಬೇಕಾ? ಹಾಗಿದ್ರೆ ಈ ಒಂದು ಬೆಸ್ಟ್ ಆಪರ್ಚುನಿಟಿ ನಿಮ್ಗೆ ಟ್ಯಾಕ್ಸ್ ಸೇವಿಂಗ್ ಅಲ್ದಿರ ಇನ್ವೆಸ್ಟ್‌ಮೆಂಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ನನ್ ಅದರ್ ದೆನ್ ಇ-ಎಲ್-ಎಸ್-ಎಸ್. ಸೊ ಇ-ಎಲ್-ಎಸ್-ಎಸ್ ಅಂದ್ರೆ ಈಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್. ಇ-ಎಲ್-ಎಸ್-ಎಸ್ ಬಂದು ಒಂದು ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್. ಸೊ ಈ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಅಂಡರ್ ಸೆಕ್ಷನ್ 80(c) ಅಲ್ಲಿ ಡಿಡಕ್ಷನ್ಸ್ ತಗೊಳ್ಬಹುದು. ಸೊ ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅಪ್ ಟು 1.5 ಲ್ಯಾಕ್ ರೂಪೀಸ್ ವರೆಗೂ ಟ್ಯಾಕ್ಸ್ ಸೇವಿಂಗ್ಸ್ ತಗೊಳ್ಬಹುದು. ಪ್ಲಸ್ ನೀವು ಸ್ಟಾಕ್ ಮಾರ್ಕೆಟ್‌ನ ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ. ಇ-ಎಲ್-ಎಸ್-ಎಸ್ ಅಲ್ಲಿ ನಿಮ್ಗೆ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ ಅಮಾಂಗ್ ಆಲ್ ದ ಟ್ಯಾಕ್ಸ್ ಸೇವಿಂಗ್ ಫಂಡ್ ಅಲ್ಲಿ ಇದು ಲೋಯೆಸ್ಟ್ ಇರೋದ್ರಿಂದ ನಿಮ್ಗೆ ಜಸ್ಟ್ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಮಾಡ್ತಾ ನೀವು ಒಂದೊಳ್ಳೆ ಬೆಟರ್ ರಿಟರ್ನ್ಸ್ ತಗೊಳ್ಬಹುದು. ಇದು ಒಂದು ಈಕ್ವಿಟಿ ಇನ್ವೆಸ್ಟ್‌ಮೆಂಟ್ ಆಗಿರೋದ್ರಿಂದ ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕ್‌ನ ನೀವು ಬೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ರಿಟರ್ನ್ಸ್ ಗ್ಯಾರಂಟಿಡ್ ಆಗಿರೋದ್ರಿಲ್ಲ. ಬಿಕಾಸ್ ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ. ಬಟ್ ನೀವೊಂದು ಟ್ಯಾಕ್ಸ್ ಸೇವಿಂಗ್ ಬೆನಿಫಿಟ್ ಒಂದು ಫಂಡ್ ನೋಡ್ತಾ ಇದ್ರೆ ಇದು ಒಂದು ಬೆಸ್ಟ್. ಸೊ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ಇನ್ವೆಸ್ಟ್ ಮಾಡಿ ಅಂಡ್ ಇದೇ ರೀತಿ ಹೆಚ್ಚಿನ ಫೈನಾನ್ಷಿಯಲ್ ಟಿಪ್ಸ್‌ಗೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.